ಇವತ್ತು ನಡೆಯೋ ಫೈನಲ್ ಮ್ಯಾಚಲ್ಲಿ ಎಲ್ಲರ ಕನಸಿಗೂ ಕೂಡ ಇವತ್ತು ಈಡೇರಲಿ ಅನ್ನೋದು ನಮ್ಮ ಆಸೆ ಕೂಡ. RCB ತುಂಬ ಬಲಿಷ್ಠವಾದ ಟೀಮ್ ಥರ ಎದ್ದು ಕಾಣ್ತಾ ಇದೆ ಈ ವರ್ಷ. ಸೊ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೌಲಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದೊಂದು ಕೊನೆ ಹಂತದಲ್ಲಿ ಇದ್ದೀವಿ. ಇದೊಂದು ಮ್ಯಾಚ್ ಗೆದ್ದರೆ 100% ಕೋಟಿ ಜನಗಳ ಕನಸು ಇವತ್ತು ಈಡೇರೋ ಚಾನ್ಸಸ್ ತುಂಬ ಇದೆ. ಸೊ ನಾವು RCBಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ RCB. 5ನೇ ಬಾರಿ ಫೈನಲ್ ಬಂದಿರತಕ್ಕಂಥದ್ದು ಅಂದರೆ ಕನ್ನಡಿಗರೆಲ್ಲರೂ ಕೂಡ ಅತಿ ಹೆಚ್ಚು RCB ಫ್ಯಾನ್ಸು ಇಷ್ಟಪಡ್ತಾ ಇರ್ತಕ್ಕಂಥದ್ದು, ಆಸೆ ಇರ್ತಕ್ಕಂಥದ್ದು ಗೆಲ್ಲಬೇಕು ಅಂತ. ಹೌದು, ಅದೇ 5ನೇ ಸಲ ಈ ಸಲ ಫೈನಲ್ಗೆ ಬಂದಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೀಮು. ಒಳ್ಳೆ ಪಾಸಿಟಿವ್ ವೈಬ್ಸಲ್ಲಿ ಕಾಣ್ತಾ ಇದ್ದಾರೆ, ಎಲ್ಲರೂ ಒಳ್ಳೆ ಫಾರ್ಮ್ಸಲ್ಲಿದ್ದಾರೆ. ಸೊ ಈ ವರ್ಷ ನಮಗೂ ಅನ್ಸೋದೇನೆಂದರೆ ಈ ವರ್ಷ ಪಕ್ಕ ಕಪ್ ಗೆಲ್ಲಬೇಕು. ಸೊ ಅದೇ ನಮ್ಮ ಆಸೆ. ಪಂಜಾಬ್ನ ಅಷ್ಟು ಈಸಿಯಾಗಿ ತಗೊಳ್ಳೋದು ಇಲ್ಲ, ತಗೊಳ್ಳಂಗಿಲ್ಲ. ಈಗ ಪಂಜಾಬ್ ಇರಲಿ, ಬೇರೆ ಯಾವುದೇ ಟೀಮ್ ಇರಲಿ, ಫೈನಲ್ ಅಂತ ಬಂದಾಗ ಎಲ್ಲ ಟೆರರೇ ಇರ್ತಾರೆ. ಸೊ ಅವರು ಗೆಲ್ಲಕ್ಕೆ ನೋಡ್ತಾರೆ, ನಾವು ಗೆಲ್ಲಕ್ಕೆ ನೋಡ್ತೀವಿ. ಬಿಕಾಸ್ ಕಪ್ ಗೆಲ್ಲಕ್ಕೆ ಎಲ್ಲ ಟೀಮ್ಗಳು ಬರೋದು. ಸೊ ಫೈನಲ್ ಟೀಮ್ ಬಂದಿದೆ ಅಂದರೆ ಕಪ್ ಗೆಲ್ಲಕ್ಕೆ ನೋಡ್ತಾ ಇರ್ತಾರೆ. ಸೊ ಪಂಜಾಬ್ ಬ್ಯಾಟಿಂಗ್ ಲೈನಪ್ಪು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಶ್ರೇಯಸ್ ಅಯ್ಯರ್ ಅಂತೂ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಅವ್ರನ್ನ ಅಷ್ಟು ಈಜಿಯಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವೇನು ಮಾಡ್ಬೇಕು, ನಮ್ಮ ಆಟ ಏನಿದೆ ನಾವು ಆಡಬೇಕಷ್ಟೇ. ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ನೀಟಾಗಿ ಮಾಡ್ಕೊಂಡು ಹೋದರೆ 100% ಕಪ್ ನಮ್ದಾಗುತ್ತೆ. ಫೈನಲಿ ಆಲ್ ದ ಬೆಸ್ಟ್ RCB. ನಮ್ಮ ಕನಸನ್ನ ಈಡೇರಿಸಲಿ ಅಷ್ಟೇ. ಥ್ಯಾಂಕ್ ಯು. ಫೈನಲ್ ಮ್ಯಾಚ್ ಈ ಸರಿ RCB ಕಪ್ ಗೆಲ್ಲಿ ಅಂತ ಮಾಡ್ತೀನಿ, ವಿಶ್ ಮಾಡ್ತೀನಿ. 18 ವರ್ಷ ಇದು 4th ಫೈನಲ್ಲು. 3 ಫೈನಲ್ಲು ಎಡವಟ್ಟಾಗಿತ್ತು. ಈ ಸರಿ ಏನೂ ತಪ್ಪು ಮಾಡಬಾರ್ದು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕರೆಕ್ಟಾಗಿ ಮಾಡ್ಕೊಂಡ್ರೆ ಈ ಸರಿ ಕಪ್ ನಮ್ಮದೇ ಆಗುತ್ತೆ. RCB ಫ್ಯಾನ್ಸ್ಗಳಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ. ಈ ಬಾರಿ 18 ಸೀಸನ್ 18 RCB ಕೊಹ್ಲಿ ಜರ್ಸಿ ನಂಬರ್ ಕೂಡ 18 ಅಂತ. ಅದೇ ಪ್ರತಿ ವರ್ಷವೂ ಬಾಲಿಂಗ್ ಡಿಪಾರ್ಟ್ಮೆಂಟಿಂದನೇ ಸೋಲ್ತಿದ್ವಿ ನಾವು. ಈ ಸರಿ ಬಾಲಿಂಗ್ ಅಂತೂ ಸೂಪರಾಗಿದೆ. ಸೊ ಬಾಲಿಂಗ್ ಚೆನ್ನಾಗಿರೋದ್ರಿಂದ ಈ ಸರಿ ಕಪ್ ಹೊಡೆದೇ ಹೊಡಿತೀವಿ. ಅದು 18 ವರ್ಷ ಫ್ಯಾನ್ಸ್ಗೆಲ್ಲ